ಇದು ತುಳಸಿ ಗಿಡ ನೋಡಿ. ನೋಡಿ ಕಾಫಿ ಇವಾಗಷ್ಟೇ ಇನ್ನೂ ಬೀಜ ಬಿಡ್ತಾ ಐಸ್ ಐಸ್ ಇದ್ದಂಗೆ ಇದಾವಲ್ಲ ನೀರು. ಹೇಳಿ ಚೆನ್ನಾಗಿದೆಯಾ? ಬಿಸ್ಲರಿಗಿಂತ ಏವನಿದೆ. ಹೌದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಊರಲ್ಲಿ ನಮ್ಮ ತೋಟದ ವಿಡಿಯೋ ಮಾಡಿಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ವರ್ಷಕ್ಕೊಂದ್ಸಲ ನಾವು ಬರೋದು ಊರಿಗೆ. ಸೊ ತೋಟ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಬನ್ನಿ ನಾನು ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ಇದೆ ನಮ್ಮ ತೋಟ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಅಷ್ಟು ಚೆನ್ನಾಗಿದೆ ನಮ್ಮ ತೋಟದಲ್ಲಿ, ತಣ್ಣಗಿದೆ. ಸೊ ಎಷ್ಟೇ ಬಿಸಿಲಿದ್ರೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಧಾನಕ್ಕೆ ಬನ್ನಿ. ನಮ್ಮ ನಿಂಬೆಹಣ್ಣೆ ಇಲ್ಲ. ಇರ್ಮ ನೋಡೋಣ. ಕಾಯಿ ಇದೆ ಮಗ, ಇನ್ನು ಹಣ್ಣಾಗಿಲ್ಲ ನೋಡಿ. ಇಲ್ಲೆಲ್ಲ ಇದೆ, ಕಾಣಿಸ್ತಿದ್ಯಾ? ಇಲ್ಲಿದೆ ನೋಡು. ಇಲ್ಲಿಲ್ವಾ? ಅಲ್ಲಿ ಮೇಲೆ ಒಂದು ಇಲ್ಲೊಂದು ಎರಡು ಚಿಕ್ಕದು. ಹಾಂ ಅದೇ ನಿಂಬೆಹಣ್ಣು. ಲಾಸ್ಟ್ ಟೈಮ್ ನೋಡಿಲ್ವಾ ನೀನು? ಇರ್ಮ ಅದು ಬೇಡ. ಕಾಯಿ ಕೆಳಗಡೆ ಸ್ವಲ್ಪ ಬಿದ್ದೋಗಿದೆ ನೋಡು. ಇನ್ನೂ ಸ್ವಲ್ಪ ಬಿಡುತ್ತೆ, ತುಂಬ ಬಿಡುತ್ತೆ ಮಗಳೇ. ಹುಡುಗಿರು ಅಲ್ಲಿ ಎಷ್ಟೊಂದಿದೆ ನೋಡ್ಚಿನ್ಮ. ಇಲ್ಲಿ ಬಾಯ್ ತೋರಿಸ್ತೀನಿ ಬಾಯಲ್ಲಿ. ವಾವ್ ನೋಡ್ಚಿಮ್ಮ ಅಷ್ಟೊಂದಿದೆ ಇಲ್ಲಿ. ನೋಡಿ ಗಾಯ್ಸ್, ನಮ್ಮ ಮನೆಯದು ನಿಂಬೆಹಣ್ಣಿನ ಗಿಡ ನೋಡಿ ಇಲ್ಲಿ ಎಷ್ಟು ದೊಡ್ಡ ಆಗಿದೆ. ಸೊ ಎಷ್ಟೊಂದೆಲ್ಲ ನಿಂಬೆಹಣ್ಣು ಬಿಟ್ಟಿದೆ ನೋಡಿ. ಸೊ ಇವಾಗ ಸೀಸನ್ ಅಲ್ಲ ಅಂದ್ಕೊಳ್ತಿದ್ದೀನಿ ನಾನು. ಇಲ್ಲಾಂದರೆ ತುಂಬಾ ನಿಂಬೆಹಣ್ಣೆಲ್ಲ ಬಿಡುತ್ತೆ. ಕೆಳಗಡೆ ಎಲ್ಲ ಬಿದ್ದೋಗಿರುತ್ತೆ, ಆ ಥರ ನಿಂಬೆಹಣ್ಣು ಬಿಡುತ್ತೆ. ಫುಲ್ ಮರು ತುಂಬ ನಿಂಬೆಹಣ್ಣೆ ಕಾಣಿಸ್ತಾ ಇರುತ್ತೆ, ಅಷ್ಟೊಂದೆಲ್ಲ ಬಿಡುತ್ತೆ. ಓಕೆ ನೋಡಿ. ಸೊ ಮನೆಗಷ್ಟೇ ಯೂಸ್ ಮಾಡ್ಕೊತಾರೆ ಅವರು. ಸೊ ಬೇರೆಯವ್ರು ಯಾರಾದರೂ ಊರಿನವ್ರು ಬಂದರೆ ಅವ್ರು ಬಂದುಬಿಟ್ಟು ತೊಗೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ. ಸಾಕು ಕೀಳ್ಬಿಡು. ಪಾಪಗೊಂದು ಕಿತ್ಬಿಟ್ಟು ಕೊಡು ಸಾಕು, ಅವನಿಗೆ ಆಟ ಆಡೋಕ್ಕೆ. ಸಿಕ್ತಾ ನಿಂಗೆ? ಕೊಡಬೇಕಾ? ಕಿತ್ಕೊಡ್ಬೇಕು ಒಂದು? ಪಾಪು ಕೊಟ್ಟ? ಪಾಪಗೊಂದು ಕೊಡ ಕೈಯಲ್ಲಿ, ಅವ್ನು ಇಟ್ಕೊತಾನೆ ಸುಮ್ಮನೆ. ಹಾಂ ತಗೋಚಿನ ಇಟ್ಕೊ, ಆಟಾಡು. ಈ ಕಡೆ ಬನ್ನಿ, ಅಲ್ಲಿ ಹೊಂಡ ಇದೆ. ಅಲ್ಲಿ ಮುಂದೆ ಹೊಂಡ ಇದೆ, ಇಳಿಯೋಕ್ಕಾಗಲ್ಲ ನಿಮಗೆ. ಬನ್ನಿ ಈ ಕಡೆ. ಇಲ್ಲಿ ಬನ್ನಿ, ಚೀಪಕಾಯಿ ಮರ ಹತ್ರ ಹೋಗೋಣ ಬನ್ನಿ. ಹಣ್ಣಿದೆಯಾ ನೋಡ್ಕೊ ಬರೋಣ. ಕೈ ಇಟ್ಕೋ, ಅವನಿಗೆ ಒಂದು ಕೊಡು ಸಾಕು, ಅಷ್ಟೊಂದೆಲ್ಲ ಬೇಡ. ಕೆಳಗಕ್ಕೆಲ್ಲ ಒಂದು ಕೊಡು ಮಗಳ. ಸರಿ ಆಯಿತು, ಅಲ್ಲಿ ಹೋಗೋಣ ಚೀಪಕಾಯಿ ಮರ ಹತ್ರ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಒಂದು ದೊಡ್ಡದೊಂದು ಚೀಪಕಾಯಿ ಮರ ಇದೆ. ಸೊ ಅಲ್ಲಿ ಹಣ್ಣು ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊ ಬರೋಣ ಹೋಗಿ. ಅಲ್ಲಿ ಮುಂದೆ ಆಪೋಸಿಟ್ ಮರ, ಅಲ್ಲಿ ಮುಂದೆ ಇದೆ. ಬನ್ನಿ ನೋಡಿ ಗೈಸ್, ಮಲೆನಾಡು ಅಂದ್ರೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಕ್ಲೈಮೇಟ್ಸು. ಸೊ ಬೆಳಗ್ಗೆ ಎಂಟು ಆಗಿತ್ತು. ಸೊ ಇವತ್ತು ನಾವು ಇದ್ದಿದ್ದು ಲೇಟು, ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾಳೆ ಸ್ವಲ್ಪ ಬೇಗ ಎದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ. ಮನೆ ಹತ್ರ ಸಖತ್ತಾಗಿರುತ್ತೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ನವಿಲೆಲ್ಲ ಬರ್ತಾ ಇರುತ್ತೆ ಮಾರ್ನಿಂಗ್ ಟೈಮೆಲ್ಲ. ಬೇಗ ಇದ್ದರೆ ನವಿಲು ಎಲ್ಲ ಸ್ವಲ್ಪ ಮೊಲ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಬಂದಿರುತ್ತೆ. ಸೊ ಇಷ್ಟೊತ್ತಲ್ಲೆಲ್ಲ ಬರೋಲ್ಲ ಅದು. ಸೊ ಬೆಳಗಿನ ಜಾವ ಬೇಗ ಆದರೆ ಬಂದಿರುತ್ತೆ. ನೋಡೋಣ, ನಾಳೆ ಬೇಗ ಎದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೂ ವಿಡಿಯೋ ಮಾಡಿದ್ರೆ. ಹಾಂ ಬಾ ನೋಡೋಣ. ಇಲ್ಲಮ್ಮ ಅದೆಲ್ಲ ಒಣಗಿದೆ ಗೆರೆ. ಏನು ಹೇಳೋದು? ಮುಟ್ಟಿದ್ದಾರೆ ಮೊನ್ನೆ. ಅವತ್ತು ತೋರಿಸಿಲ್ವಾ ನನಗೆ? ಮರ್ತೋಗಿದೆಯಾ ಹೆಸರು? ಚಿನ್ನು ಈ ಕಡೆ ಹೋಗ್ಬೇಕು ಚಿನ್ನು, ಹಂಗೆ ಹೋಗೋಕ್ಕಾಗಲ್ಲ.
ನನಗೆ ದಾರಿ ಮಿಸ್ ಆಗಿದೆ. ಬನ್ನಿ ಹೋಗೋಣ, ಆ ಕಡೆ ಎಲ್ಲಿಸಿ ಹೋಗೋಣ ಬನ್ನಿ. ಅಪರೂಪಕ್ಕೊಂದ್ಸಲ ಬರ್ತೀವಲ್ವಾ, ಸೊ ಹಂಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಹೋಗೋದು ಏನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಯವ್ರು ಬೇರೆ ಬಂದಿಲ್ಲ, ನಾವೇ 3 ಜನ ಬಂದಿದ್ದೀವಿ. ಚೆನ್ನಾಗಿದೆಯಾ ಮಗಳೇ ತೋಟ? ಇಷ್ಟ ಆಯ್ತಾ? ಇಲ್ಲ ನಡೀತಾನೆ ಬಿಡು ಅವನು. ನಡಿ ಮಗ, ಅವ ಡೋ ಮಾಡೋದು ನೋಡು. ಬಾ ನಡ್ಕೊಂಬ, ಹಂಗೆ ಬಾ, ಮುದ್ದು ಅಲ್ವಾ? ಬನ್ನಿ, ಕೈ ಇಟ್ಕೊಳ್ತೀನಿ ಬನ್ನಿ. ಯಾವಾಗ ಕಿತ್ಕೊಡ್ತಿದ್ದೆ ತಾನೆ, ನನಗೆ ಹೇಳ್ಬೇಕಾಗಿತ್ತು. ಎತ್ಕೋಬೇಕಾ? ನೋಡಿ ಗಾಯ್ಸ್, ಇದೆಲ್ಲ ಕಾಫಿ ಗಿಡ. ಸೊ ಇವಾಗ ಬಿಟ್ಟಿಲ್ಲ, ಇವಾಗ ಸೀಸನ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ ನಾನು. ಬೇರೆದು ಕೊಡ್ತೀನಿ ಬಿಡಮ್ಮ, ಇಲ್ಲಿದೆ ನೋಡು, ಇಲ್ಲಿದೆ. ಓಕೆನಾ? ನೋಡಿ ಗಾಯ್ಸ್, ಇದು ಚೀಪಕಾಯಿ ಮರ ಇದು. ಸೊ ನಮ್ಮ ಮಾವ ಕಡ್ದಾಕಿದ್ದಾರೆ, ಎಲ್ಲ ಮಂಗಗಳು ಬರ್ತವೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ತುಂಬಾ ಚೀಪಕಾಯಿ ಬಿಡ್ತಾಯಿತ್ತು ಇಲ್ಲೆಲ್ಲ. ಅಮ್ಮ ಬಾ ಬನ್ನಿ, ಅಲ್ಲಿ ಇಲ್ಲೇ ಬಿಡು ಮಗ, ಸರಿ ಇಲ್ಲೇ ಇದ್ದಿದ್ದು, ಕಟ್ ಮಾಡಿದ್ದಾರೆ ತಾತ. ಇಲ್ಲ ನೋಡಿ ಕಾಫಿ ಭಾಳಷ್ಟು ಇನ್ನೂ ಬೀಜ ಬಿಡ್ತಾ ಇದು, ಸ್ವಲ್ಪ ಚಿಕ್ಕದಾಗಿ ಇದೆಯಲ್ಲ ಸೆಂಟ್ರಲ್ಲೆಲ್ಲ. ಬಾಳೆಹಣ್ಣಿನ ಮರ ಇಲ್ಲಿ ಇಲ್ಲಮ್ಮ, ಇದೆಯಲ್ವಾ ಬಾಳೆಹಣ್ಣು, ಯಾವುದ್ರಲ್ಲೂ ಬಿಟ್ಟಿಲ್ಲ ಮಗಳು. ಅಲ್ಲಿದೆ ನೋಡಿ ಚಿನ್ನು, ಅಲ್ಲಿ ಕಾಯಿ ಇದೆ, ಅದ್ರಲ್ಲಿ ಬಿಟ್ಟಿದೆ ನೋಡು. ಇದ್ರಲ್ಲೆಲ್ಲ ಬಾ ತೋರಿಸ್ತೀನಿ ಬಾ, ಇಲ್ಲಿದೆ ಒಂದು ಏನು ಕಾಯಿ. ಹಾಂ ಇದೆಯಾ? ನೆಲ್ಲಿಕಾಯಿ ಇಲ್ಲ. ಇದು ದೊಡ್ಡ ಮರ ಇತ್ತಲ್ವ ಇಲ್ಲಿ. ನೋಡಿ ಗಾಯ್ಸ್, ಇದು ನೆಲ್ಲಿಕಾಯಿ ಮರ. ಸೊ ಒಂದು ಟೈಮಲ್ಲಿ ತುಂಬಾ ಬಿಡ್ತಾಯಿತ್ತು ನೆಲ್ಲಿಕಾಯಿ, ಇವಾಗ ಇಲ್ಲ, ಒಂದು 2-3 ವರ್ಷದಿಂದ ಇಲ್ಲ ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಸೊ ಇವಾಗ ನೋಡಿ ಒಂದೂ ಇಲ್ಲ. ಇದೊಂದು ಟೈಮಲ್ಲೆಲ್ಲ 2-2 ಮೂಟೆ ಎಲ್ಲ ಬಿಡ್ತಾಯಿತ್ತು ಇದರಲ್ಲಿ. ಇವಾಗ ಏನಾಗಿದೆ ಗೊತ್ತಿಲ್ಲ, ಒಂದೂ ಬಿಡ್ತಾಯಿಲ್ಲ. ಇವಾಗ 1-2 ವರ್ಷದಿಂದ ನೆಲ್ಲಿಕಾಯಿ ಇಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಹತ್ರ. ನೋಡಿ ಗಾಯ್ಸ್, ಇದು ಬಂದ್ಬಿಟ್ಟು ಆಟೆ ಹೊಳೆ ಅಂತ ಹೇಳ್ಬಿಟ್ಟು. ಸೊ ಮಲೆನಾಡು ಸರ್ ಅವರಿಗೆ ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ಏನು ಮಿಡಿ, ಇದು ನಿಮಿಷ ತೋರಿಸ್ತೀನಿ ನಿಮಗೆ. ನೋಡಿ ಇದು ಬಂದ್ಬಿಟ್ಟು ಇನ್ನು ಮಿಡಿ. ನೋಡಿ, ಸೊ ಇದೇ ಮರದ್ದು ಹುಣಸೆ ಹುಳಿ ಅಂದರೆ ವಾಟೆ ಹುಳಿ ನಮ್ಮ ಮನೇಲಿ ಯೂಸ್ ಮಾಡ್ತಾ ಇರೋದು. ಸೊ ನಮ್ಮ ಕಡೆ ಎಲ್ಲ ಹುಣಸೆ ಹಣ್ಣಿಂದು ಹುಳಿ, ಅದು ಹುಣಸೆ ಹಣ್ಣು ಯೂಸ್ ಮಾಡ್ತಾರೆ. ಸೊ ಇವ್ರ ಕಡೆ ಎಲ್ಲ ಇದರಲ್ಲಿ ಇದು ಇನ್ನು ಚಿಗುರು ಇದು. ಸೊ ಇದು ದೊಡ್ಡ ಆದಮೇಲೆ ಹುಣಸೆ ಹುಳಿ ರೆಡಿ ಆಗುತ್ತೆ ಇದು. ನೋಡಿ ಇದನ್ನು ವಾಟೆ ಹುಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದನ್ನೇ ಮನೇಲಿ ಅಡುಗೆಗೆ ಯೂಸ್ ಮಾಡೋದು. ಹುಣಸೆ ಹಣ್ಣು ಯೂಸ್ ಮಾಡಲ್ಲ ಈ ಕಡೆ ಸೈಡೆಲ್ಲ. ಮಲೆನಾಡು ಸೈಡ್ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ನಮಗೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಗೊತ್ತಿಲ್ಲ. ಸೊ ನಮ್ಮ ತವ್ರ ಮನೆ ಕಡೆ ಎಲ್ಲ ಗೊತ್ತಿಲ್ಲ ಇದು ಏನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕಡೆ ಎಲ್ಲ ಹುಣಸೆಹಣ್ಣು ಯೂಸ್ ಮಾಡೋದಲ್ಲ, ಇವ್ರ ಕಡೆ ಎಲ್ಲ ಇದು ವಾಟೆ ಹುಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇದನ್ನು ಯೂಸ್ ಮಾಡೋದು. ಸೊ ಇದು ಸೇಮ್ ಹುಣಸೆಹಣ್ಣು ಹುಳಿ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಹುಣಸೆಹಣ್ಣು ಹುಳಿ ಇದ್ದಂಗೆ ಇರುತ್ತೆ. ಬರ್ತಾ ಇದೆಯಾ ನೀರು? ಬನ್ನಿ, ಇಲ್ಲೊಂದು ಕಡೆ ನೀರು ಬರುತ್ತೆ ನಮ್ಮ ತೋಟದಲ್ಲಿ, ನೋಡೋಣ. ಸೊ ಮಳೆ ಟೈಮಲ್ಲಿ ಬಂದರೆ ಅಂತೂ ಸಿಕ್ಕಾಪಟ್ಟೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆಯೂ ನೀರು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಯೂಸ್ ಮಾಡೋದು ಜಲ ಏನು ಬರುತ್ತಲ್ವ, ಸೊ ಅದೇ ನೀರೇ ನಾವು ಯೂಸ್ ಮಾಡೋದು. ಸೊ ಬೋರೂ ಇದೆ. ಸೊ ಬೋರ್ವೆಲ್ ನೀರು ಯೂಸ್ ಮಾಡಲ್ಲ, ಮಳೆ ಬಂದರೆ ಜಲದ ನೀರೇ ಯೂಸ್ ಮಾಡೋದು. ಇನ್ನೂ ನೀರು ಬರ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ಬೇಸಿಗೆ ಇದು ಆದರೂ ಇನ್ನೂ ನೀರು ಎನಿ ಟೈಮಲ್ಲಿ ನೀರು ಬರ್ತಾನೆ ಇರುತ್ತೆ. ಸೊ ಮಳೆ ಬಂದರು ಅಂದರೆ ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿರು ಬರೋಬ್ಬರ ಅಲ್ಲೇ ಇರು, ಬಿದ್ದೋಗ್ತೀಯ. ನೋಡಿ ಗೈಸ್, ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ ನೀರು ಬರ್ತಾ ಇದೆ. ಸೊ ಮಳೆ ಟೈಮಲ್ಲಂತೂ ಫುಲ್ ಇಲ್ಲಿ ತನಕ ನೀರು ಬರ್ತಾ ಇರುತ್ತೆ, ಫುಲ್ ಈ ಕಟ್ಟೆ ಮೇಲೆ ತನಕ ನೀರು ಬರ್ತಾ ಇರುತ್ತೆ ಮಳೆ ಟೈಮಲ್ಲಿ.
ಸೊ ನೋಡಿ ಇವಾಗಲೂ ಬರ್ತಾ ಇದೆ. ಸೊ ನಾನು ಇಲ್ಲ ಸ್ಟಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ನೋಡಿ ಬರ್ತಾ ಇದೆ ಇನ್ನು. ಸೊ ಇದೆಲ್ಲ ಬಂದ್ಬಿಟ್ಟು ಜಲ. ಇದು ಎಲ್ಲಿಂದ ಬರುತ್ತಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದು ನಮ್ಮ ತೋಟದ ಹತ್ರ ಈ ಥರ ಹೋಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಮಳೆ ಟೈಮಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಫುಲ್ಲಾಗಿ ಹೋಗ್ತಾ ಇರುತ್ತೆ ನೀರು. ಬನ್ನಿ ಅಲ್ಲಿ ಹೋಗೋಣ ನೋಡಿ. ಸರಿ ಆಯ್ತು ನೋಡಿ, ಪಪ್ಪ ಹತ್ರ ಹೋಗೋಣ. ನೋಡಿ ಅಪ್ಪ ಅಮ್ಮಗೆ ಅಲ್ಲಿ ಹೋಗಿದ್ದಾರೆ ನೀರು ಹತ್ರ. ನಾವು ಹೋಗೋಣ ಬನ್ನಿ, ಬರ್ರಿ ನಾವು ಹೋಗೋಣ. ತಣ್ಣಗಿರುತ್ತೆ ಗಾಯ್ಸ್. ಮತ್ತು ನೀರು ಮಾತ್ರ ಸ್ವೀಟಾಗಿರುತ್ತೆ ಗಾಯ್ಸ್. ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಇಟ್ಕೊಂಡು ಕುಡಿಬೋದು, ಕ್ಲೀನಾಗಿರುತ್ತೆ. ಗೊತ್ತಿರುತ್ತೆ ಎಲ್ರಿಗೂ ಅನ್ಕೊತೀನಿ. ಜಲ ನೀರು ಅಂದರೆ ತುಂಬಾ ಸ್ವೀಟ್ ಇರುತ್ತೆ. ಅಲ್ಲಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ಕುಡಿಯೋದು ಅದೇ ನೀರು. ಮಳೆ ಬಂದಾಗ ಜಲದ ನೀರೇನು. ಹಾಯ್ ಹಾಯ್, ಏನು ಮಾಡ್ತಿದ್ದೀರಾ? ಅಲ್ಲೇನು ಮಾಡ್ತಾ ನಿಧಾನ. ನೀರು ತಣ್ಣಗಿರ್ಬೇಕಲ್ಲ ಪಿ. ಎಲ್ಲಿಂದ ಬರುತ್ತೆ ಪಿ ಇದು? ಅಲ್ಲ ಇದು ಹೆಂಗೆ ಬರೋದು ನೀರು? ಇವಾಗ ಬೇಸಿಗೆ ಅಲ್ವಾ, ಮಳೆ ಬಂದರೆ ಓಕೆ ಬರುತ್ತೆ. ನಾನು ಬರ್ತೀನಿ. ಹೋಗಲ್ಲಿ ಹೇಳ್ಸ್ಕೊತಾರೆ. ನಿಧಾನಕ್ಕೆ ಹೋಗು. ವಾವ್, ಕುಡಿತಾರ ಈ ನೀರನ್ನ? ಅಲ್ಲ ಪಿ, ಎಲ್ಲಿಂದ ಬರುತ್ತೆ ಪಿ ನೀರಿದು? ಗೊತ್ತಿಲ್ಲ ಯಾರಿಗೂ. ಗಲೀಜ್ ಮಾಡ್ಕೊಂಬಾರ್ದು. ನಾನು ಹೆಂಗೆ ಇಳಿಯೋದು? ಇಲ್ಲ ಇಳಿಯೋದಾ? ಭಯ ಆಗುತ್ತೆ. ಚಪ್ಪಲಿ ಬಿಡೋದಾ? ಜಾರುತ್ತೆ ಅಮ್ಮ. ಅಲ್ಲೇ ಬಿಡು ಸೈಡಲ್ಲಿ. ಚುರುಕ ಇಟ್ಕೊಳಪಿ. ಚಪ್ಪಲಿ ಇರ್ಲಿ ಬಿಡ್ರು. ಸೊಳ್ಳೆ ಬಾರಿ ಇದಾವೆ. ಹಾಂ ಅಲ್ಲೇ ಇಡು, ಅಲ್ಲಿಡು, ಆಮೇಲೆ ಹಾಕೋ. ಏನೋ ಚಪ್ಪಲಿ ಇರ್ಲಿ. ಜಾರುತ್ತೇನಲ್ಲ, ಇಟ್ಕೊಳಪಿ. ನಾನು ಸ್ವಲ್ಪ ಇಳಿತೀನಿ. ನೀರು ನಾನು ಅಲ್ಲಿ ಹೋಗ್ತೀನಿ. ನೋಡಿ ಗಾಯ್ಸ್, ಇದು ನೀರು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಅಪ್ಪಿ ಹುಳ ಏನಾದ್ರು ಇರುತ್ತಾ? ಭಯ ಆಗುತ್ತೆ. ಐಸ್ ಇದ್ದಂಗೆ ಇದಾವಲ್ಲಪ್ಪ ನೀರು. ಹುಷಾರು, ಕಲ್ಗೆ ಕುಯ್ಯುತ್ತೆ ಕಾಲ್ಗೆ. ಭಯ ಆಗುತ್ತೆ ನನಗೆ. ಒಂದ್ ಕಡೆ ನಿಂತ್ಕೊಳ್ರಿ, ಏನಕ್ಕೆ ಓಡಾಡ್ತೀರಾ? ಇಲ್ಲೇನೋ ಎಲ್ಲೇನೋ ಕಾಲ್ ಮೇಲೆ ಹೋಯ್ತು. ನಂಗೆ ಭಯ ಆಯ್ತು. ಪಪ್ಪ ಹತ್ರ ಹೋಗು. ನನಗೆ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ. ಪಪ್ಪ ಇಟ್ಕೊಳ್ತಾರೆ, ಹೋಗು. ನನಗೆ ಭಯ ಇದೆ. ನಿಂಗೆ? ವಾವ್, ಚೆನ್ನಾಗಿದೆ ನೀರು. ಚೆನ್ನಾಗಿದೆ ನೋಡ್ಸಿನ. ಈಗ ನೀರು ಚೆನ್ನಾಗಿ ಹೋಗ್ತಾ ಇದೆ. ಅಪ್ಪ ಬೇಸಿಗೆ ಎಲ್ಲ ಬರ್ತಾ ಇರುತ್ತಾ? ಸ್ಟಾಪೇ ಆಗಲ್ಲ ಇಲ್ಲಿ ನೀರು. ಬಟ್ ಒಂದು ಚೂರು ಆದರೂ ಬರ್ತಾ ಇರುತ್ತಲ್ಲ, ಫುಲ್ಲು ಕಮ್ಮಿ ಆಗಲ್ಲ. ಏನು ಮಾಡ್ತೀರಾ? ಮಳೆ ಟೈಮಲ್ಲಿ ಇನ್ನೂ ಜಾಸ್ತಿ ಬರ್ತಾ ಇರುತ್ತಲ್ಲ. ಎಲ್ಲಿಂದ ಬರುತ್ತಪ್ಪ ಇದು ನೀರು? ಐಡಿಯಾ ಇದೆ ಏನಾದರೂ? ಇಲ್ಲ, ಮೇಲೆಯಿಂದನೇ. ಎಲ್ಲಿ ಏನಾದರೂ ಇದೆಯಾ ಅಲ್ಲಿ? ಡ್ಯಾಮ್ಗೆ ಮೇಲೆ ಡ್ಯಾಮು ಭೂಮಿಯಿಂದ ಬರೋ ನೀರು ಇದು? ಅವತ್ತೊಂದಿನ ಕುಡ್ದಿದ್ವಲ್ಲ ಫಸ್ಟ್ ಟೈಮ್ ಬಂದಾಗ. ಕುಡಿಬೇಡ ಇವಾಗ. ಚೆನ್ನಾಗಿದೆ, ಎಷ್ಟು ಕ್ಲೀನಾಗಿದೆ ನೋಡು ನೀರು. ನಾನೇ ಇಟ್ಕೊಬಿಡ, ನಾನು ಬಿದ್ದೋಗ್ತೀನಿ. ಅಲ್ಲಿ ಹೋಗು ಪಪ್ಪ ಹತ್ರ. ಜಾರುತ್ತೆ ಅದು ನೀರು ಹೋಗಿ ಹೋಗಿ. ಅದು ನೀರು ಹೋಗಿ ಹೋಗಿ ಎಲ್ಲ ಇದಾಗಿರುತ್ತೆ ಮಗಳೇ. ಗಿದ್ದು ಕೂತಿರುತ್ತೆ ಅದು. ಬಟ್ಟೆ ಹೋಗ್ಲಿ ಬಿಡು, ತಗೊಂಡ್ರಾಯ್ತು, ಹೋಗ್ಲಿ ಬಿಡು. ಬಟ್ಟೆ ಥಂಡಿ ಆಗುತ್ತೆ. ಹಿಂದೆ ಹೋಗು, ಪಪ್ಪ ಹತ್ರ ಹೋಗು. ನನಗೆ ನಿಂತ್ಕೊಳಕ್ ಭಯ ಆಗುತ್ತೆ ಇಲ್ಲಿ. ನೀನು ಪಪ್ಪ ನಿಂತ್ಕೊಳಕ್ ಆಗಲ್ಲ.
ಭಯ ಕಣೆ. ನೀರು ಕಣವ ಇದು ಬಿಚ್ಚ ಚಿಕ್ಕ ಚಿಕ್ಕ ತಾಗ್ತಾ ಇದೆ. ಬಟ್ಟೆ ಥಂಡಿ ಆಗುತ್ತೆ. ಅಮ್ಮ ಅಲ್ಲೋಗಿತ್ತು ನೋಡು. ವಾವ್ ಸಕ್ಕತ್ತಾಗಿದೆ ಅಪ್ಪಿ. ಕಣ ನೋಡು ಬಾ ಅಂದರೆ ಇದೆಲ್ಲ ಮಿಸ್ ಮಾಡ್ಕೊತಾ ಇದೆ ನೋಡೋಕ್ಕೆ. ಚಿಕ್ಕ ಎಲ್ಲ ತಂಡಿ ಆಗೈತಲ್ಲೋ. ಮುಗ್ಗೋಬೋದಾ? ಬೇಡ ಬಟ್ಟೆ ತಣ್ಣಿ ಮಾಡ್ಕೊಳ್ಬೇಡಿ. ಅವ್ನ ಪ್ಯಾಂಟ್ ಎಲ್ಲ ತಂಡಿ ಆಗಿದೆ. ಅವನಿಗೆ ನೋಡಿ ಎಲ್ಲಿ ತನಕ ಬರುತ್ತೆ ನೀರಲ್ಲಿ, ಕರೆಕ್ಟಾಗಿ ಮಂಡಿವರೆಗೂ ಬರುತ್ತೆ. ಒಂಚೂರು ಬಗ್ಗಿದ್ರೆ ಅವ್ನ ಬಟ್ಟೆ ಥಂಡಿ ಆಗುತ್ತೆ. ಚೆನ್ನಾಗಿದೆಯಾ ಮುದು? ಚೆನ್ನಾಗಿದ್ಯಾ? ನೀರಲ್ಲ ಕಣ. ಅಷ್ಟೇ ಬಿಡ, ಅದು ಬರಲ್ಲ ಅದು. ಸರಿ ಆಯ್ತು ಬನ್ನಿ ಹೋಗೋಣ. ಅಪ್ಪಿ ಹೋಗೋಣ. ಹಾಂ ಪಾಪು ಹ್ಞೂ ಅಂತವನೆ. ಕಲ್ಲು ಹೇಳಿ ಆಮೇಲೆ ಅದು ಚೆನ್ನಾಗಿದೆಯಾ? ಬಿಸ್ಲರಿಗಿಂತ ಏವನ್ ಇದೆ. ಹೌದಾ? ನಾನೊಂಚೂರು ಕುಡಿತೀನಿ ನೋಡೋಣ. ಏ ಹುಷಾರು, ನೀವು ಒಬ್ಬರನ್ನೊಬ್ರು ಇಟ್ಕೊಂಡು ಬಿದ್ದೀರಾ ಆಮೇಲೆ. ಎಷ್ಟು ಕ್ಲೀನಾಗಿದೆ ನೀರು. ಅಲ್ಲಿ ಚಿನ್ನ ಜಿಯಲ್ಲಿ ಇಳಿಮಾ, ಕಲ್ ಮೇಲೆ ಹತ್ಬೇಡ. ಸೂಪರ್ ಆಗಿದೆಯಪ್ಪಿ ಅಲ್ಲ? ತುಂಬ ಚೆನ್ನಾಗಿದೆ ಮಂಜು. ಅಷ್ಟು ದೂರದಿಂದ ಬಂದ್ರೂ ಇಂತ ಏನಾಗಿಲ್ಲ ನೋಡಲ್ಲ. ಇದ್ರಲ್ಲೇ ಇರೋದು. ಏನು ನೀರು? ಒಳ್ಳೆ ನೀರಲ್ಲ ಇದು? ಜಲದಿಂದ ಬರೋದು ತಾನೇ ಇದು? ತುಂಬ ಒಳ್ಳೇದು. ಅಯ್ಯೋ 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 ಅಯ್ಯೋ. ಏನೋ ಅದು ಬಟ್ಟೆ ಒಂದು ಓದಿದೆ ಆಲ್ರೆಡಿ ಫಸ್ಟೇ. ಆ ಬನ್ನಿ ಏನಾದ್ರು ಒಳಗಾಕಪ್ಪಿ. ಏನಾಗಿಲ್ಲ. ಸಿನಿಮಾ ಗಲೀಜ್ ಮಾಡಬೇಡ. ಒಂಚೂರು ಕುಡಿ ಆ ಕಡೆ. ಕ್ಲೀನಾಗಿರೋದು ಇಟ್ಕೊಂಡು ಕುಡಿ. ನೀರು ಎಷ್ಟು ಸ್ವೀಟ್ ಇದೆ ನೋಡು. ಕ್ಲೀನ್ ಇರಬೇಕು. ಹ್ಞೂ ನುಂಗು. ನೋಡು ಎಷ್ಟು ಸ್ವೀಟ್ ಇದೆ ಅಲ್ಲ. ಎಲ್ಲಿಂದ ಬರುತ್ತೆ ಗೊತ್ತಾ ನಿಂಗೆ ನೀರದು? ಭೂಮಿಯಿಂದ ಬರುತ್ತೆ ಅದು ನೀರು. ಗಂಗಾಜಲ. ಭೂಮಿ ಅಂದರೆ ಏನು ಅಂತ ನೋಡು. ಭೂಮಿ ಅಂದ್ರೆ ಅರ್ಥ. ಕಲ್ಲೆಲ್ಲ ಎತ್ಕೊಂಬಾರ್ದಮ್ಮ, ಹೆಸರು ಮಾಡ್ಬೇಡ್ರಮ್ಮ. ಓ ಆ ಜಾಗದಲ್ಲಿ ಕಲ್ಲು ಜೋಡಿಸ್ಬಿಡ್ಬೇಕು, ಕ್ಲೀನ್ ಮಾಡಿಬಿಟ್ಟು ಫುಲ್ ಆಗಿಬಿಡುತ್ತಲ್ಲ. ಎತ್ತು ಬಿಡುತ್ತೆ ಮೇಲಕ್ಕೆ ಫುಲ್ಲಾಗಿ. ಫುಲ್ ಆಗಿಬಿಟ್ಟು ಮತ್ತೆ ಆಮೇಲೆ ಏನು ಮಾಡೋದು? ಅಲ್ಲಿ ಹೋಗಲ್ಲ, ನಿಮ್ಮ ತೋಟಕ್ಕೆ ಹೋಗಲ್ವ ಅದು? ತುಂಬಿಟ್ಟು ಆಚೆ ಹೋಗುತ್ತೆ. ಕಲ್ಲು ಮೇಲೆ ದಾಟ್ಬಿಟ್ಟು ನೀರಿಗಿಳಿ ಹಿಡಿಯೋ ಕಾಲು, ನೀರಲ್ಲಿ ಇಡೋ ಕಾಲು. ಗ್ರೇಟ್ ಬಿಡಪ್ಪಿ. ನೀವು ಒಬ್ಬರು ಮಳೆ ಇಲ್ಲ ಅಂದ್ರೂ ಸಮೇತನು ಈ ಟೈಮಲ್ಲೂ ನೀರು ಬರುತ್ತಲ್ಲ. ಇರೋ ಮಾರಾಯ, ನೀನು ಬಿಡೋ ಒಂದು ಕೈನಾ. ಹೋಗಿ ನೀನು. ಅವ್ರು ಒಬ್ರನ್ನೊಬ್ರು ಇಟ್ಕೊಂಡು ಬಿದ್ದರು. ಹೋಗು. ಇವಾಗ ಅವಳು ಎಲ್ಲಿರ್ತಾಳೆ ಅವನು ಅಲ್ಲೇ ಇರಬೇಕು ಅಂತ. ಅವ್ರು ಇಟ್ಕೊಳಕ್ಕಾಗುತ್ತೆ ಅವ್ರಿಗೆ ಒಬ್ರನ್ನೊಬ್ರು? ಅಮ್ಮು ಜಾರುತ್ತಮ್ಮ ಕಲ್ಲು. ಕಲ್ಲು ಜಾರದಷ್ಟೇ ಅಲ್ಲ ಮಗ, ಶಾರ್ಪ್ ಇರುತ್ತೆ ಅದು. ಕಾಲು ಕುಯ್ಕೊಂಡು ಕೊಯ್ಕೊಂಡು ಹೋಗುತ್ತೆ ಕಾಲು. ನಿಮ್ಮ ಚರ್ಮ ಬೇರೆ ಸಾಫ್ಟ್ ಇರುತ್ತಲ್ವಾ, ಬೇಗ ಕೊಯ್ಕೊಂಡು ಹೋಗ್ಬಿಡುತ್ತೆ. ಕುತ್ಕೊಳ್ಳಿ, ಅಲ್ಲೇ ಕುತ್ಕೊಳ್ಳಿ. ಗೋಲ್ಡ್ ಇದೆ ನೋಡಿ. ಗೋಲ್ಡ್ ನೋಡಿ. ಗೋಲ್ಡ್ ಅದು? ಸುಮ್ಮನೆ ಕಣ ಹೇಳ್ತಿರೋದು, ಎಂಥದ್ದು ಇಲ್ಲ. ಇರ್ತವೆ ಇದರಲ್ಲಿ. ಏಡಿನಾ? ಎಲ್ಲಿಂದ ಬರ್ತಾವೆ? ಕಲ್ಸಂದಲ್ಲಿ ಇರ್ತವೆ. ನಿಜ? ಅಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲಿದಾವಲ್ಲ, ನಾವು ಹಿಡಿತಾ ಇದ್ವಿ ಇದ್ರಲ್ಲಿ ಲೇಡಿ. ಅವಾಗ ಇದ್ರಲ್ಲಿ ಏಡಿನಾ? ಎಲ್ಲಿಂದ ಬರುತ್ತೆ? ಬರೋದಲ್ಲ, ಹುಟ್ಟೋದು ನೀರಲ್ಲೇ. ಹೌದಾ? ನಾನು ನೋಡಿದ್ದು ಅಂದರೆ ಮಂಜು ಇದು ಮುರುಡೇಶ್ವರದಲ್ಲಪ್ಪಿ. ಎಷ್ಟು ಏಡಿ ಇರೋದು ಗೊತ್ತಾ ಅಲ್ಲಿ. ಬೇಡ ಬೇಡ. ಏಡಿ ತಿಂದಿದ್ಯಾ ನೀನು? ಏಡಿ ತಿಂದಿದ್ಯಾ ನೀನು? ತಿಂದಿದ್ದೀವಿ ನಾವು. ಅಪ್ಪಿ ನಿಂಬೆಹಣ್ಣು ಇಲ್ಲ, ಚೀಪಕಾಯಿ ಇಲ್ಲ, ಏನಿಲ್ಲ. ಹಿಂದೆ ಬಿದ್ದವು ನಾವು. ಬಾಳೆಹಣ್ಣು ಇಲ್ಲ, ಎಂಥದ್ದಿಲ್ಲ. ನಡ್ರಿ ಹೋಗೋಣ. ಸಾಕು ಸಾಕು ನಡ್ರಿ. ತಣ್ಣಗಿದೆ ಅಪ್ಪಿ. ಏ ಬಿದ್ದೋಗ್ತೀರಾ? ಏನು ಮರ ಬಿದ್ದಿರೋದ ಕಟ್ ಮಾಡಿ ಹಾಕಿರೋದ? ಇದ್ಯಾರು ಹಾಕಿರೋದು ನಿಮ್ಮಪ್ಪನ? ಯಾಕೆ ಅಲ್ಲಿ ಹೋಗಕ್ಕ ತೋಟಕ್ಕೆ? ಅವ್ರ ತೋಟಕ್ಕೆ ಹೋಗಕ್ಕ? ನಡ್ರಿ ಬನ್ನಿ ಹೋಗೋಣ. ನಾನು ಹೋಗ್ತೀನಿ. ಅದೇನು ಗಿಡ ಅದು? ಅಲ್ಲಿ ಮೇಲೆ ಇದೆಲ್ಲ ಅದು ಎಲೆನಾ ಮಂಜು? ಅಲ್ಲ, ಮೆಣಸು. ಮೆಣಸು ಅದು.
ಎಲ್ಲ ಥರನೂ ಇದೆ. ಸಾಕು ಬಂದರು. ಆಮೇಲೆ ಬರೋಣ ಬನ್ನಿ, ಊಟ ಮಾಡ್ಕೊಂಬರೋಣ ಬನ್ನಿ. ಊಟ ಆಗಿಲ್ಲ ನಂದು, ಹೊಟ್ಟೆ ಶೋ ಹೋಗ್ತಿದೆ. ಬನ್ನಿ ಹೋಗೋಣ. ಹಾಕು ಹಂಗೆ ಪಾಪ ಹಾಕ್ತಾರೆ ಇರು. ಅಪ್ಪಿ ಅಲ್ಲಿ ಮುಂದೆ ಬರೋ ನೀರು ಕುಡ್ಸಪ್ಪಿ, ಅದು ಬೇಡ. ಅವನು ಆಟ ಆಡ್ತಾ ಇರಲಿ, ನೀನು ಇದು ಕೈಯಲ್ಲಿ ತಗೋಬಿಟ್ಟು ಹಿಂಗೆ ಕುಡ್ಸು ಕುಡಿತಾನೆ ಅವನು. ಆ ಮಾಡೋನು ನೋಡು. ಇಟ್ಕೊಳ್ರಿ ಅಮ್ಮ, ಫಸ್ಟ್ ಮೇಲೆ ಹತ್ತು ಬಾ, ಆಮೇಲೆ ಹಾಕೊಂಡ್ರೆ ಆಯಿತು. ಓಕೆ ಗಾಯ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ, ಇದು ಬಂದ್ಬಿಟ್ಟು ಮೆಣಸಿನ ಬಳ್ಳಿ. ಇದು ಸೊ ಇವಾಗೇನೋ ಚಿಗುರ್ತಾ ಇದೆ ನೋಡಿ. ಟೂಟಿನ ಏನು ತೂತ್ರಿನ? ಏನು ಟೂತ್ರಿ ಮಗ? ಪಪ್ಪ ಕೈಯಲ್ಲ ಕೋಲ ಟೂ ತೊಗೊಂಡಿದ್ದಾರಾ? ಕೊಡ್ತಾರೆ ಬಿಡು ಪಾಪ. ಮನೆಗೆ ಹೋಗೋಣ. ಸರಿ ಬನ್ನಿ ಮನೆಗೆ ಹೋಗೋಣ. ಊಟ ತಿನ್ನೋದಾ? ಸರಿ ಆಯ್ತು, ಊಟ ತಿಂದ್ಬಿಟ್ಟು ಆಮೇಲೆ ಬರೋಣ. ಯಾಕೆ ಆಚೆನಾ? ಆಚೆ ಎಲ್ಲಿ ಹೋಗೋದು? ಆಚೆ ಅಲ್ಲ, ಮನೆಗೆ ಹೋಗಿ ಊಟ ತಿಂದು ಬರೋಣ. ನೋಡಿ ಗಾಯ್ಸ್, ನಮ್ಮ ಮನೆ ತೋಟದಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಮಲೆನಾಡು ಸೈಡ್ ಎಲ್ರಿಗೂ ಗೊತ್ತಿರುತ್ತೆ, ಇದೇ ಥರ ಮನೆಯೇ ಇರೋದು. ಇಲ್ಲೊಂದು ಮಾವಿನಕಾಯಿ ಗಿಡ ಇದೆ. ಸೊ ಮರ ಇನ್ನೂ ಬಿಟ್ಟಿಲ್ಲ ಇದರಲ್ಲಿ. ಇವಾಗ ಸೀಸನ್ನೆಲ್ಲ ಬಿಡುತ್ತೆ, ಮುಂದೆ ಬೇಸಿಗೆ ಅಂದ್ಕೊತೀನಿ. ಬನ್ನಿ, ನಮ್ಮ ಮರದಲ್ಲಿ ಹಲಸಿನಣ್ಣು ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಸ್ವೀಟ್ ಇರುತ್ತೆ. ಇದು ನೋಡಿ, ಇನ್ನು ಕಾಯಿನೂ ಇವಾಗ ಇನ್ನೂ ಬಿಟ್ಟಿದೆ. 2, 4, 5, 6 ಏನೋ ಬಿಟ್ಟಿದೆ ನೋಡಿ. ಕಾಣಿಸ್ತಿದೆಯಾ? ಜೂಮ್ ಮಾಡ್ತೀನಿ ನೋಡಿ. ನೋಡಿ, ಇವಾಗ ಇನ್ನೂ ಕಾಯಿ ಅದು ಇನ್ನೂ ಹಣ್ಣಾಗಿಲ್ಲ. ಸ್ವಲ್ಪ ದಿನ ಹೋದರೆ ಹಣ್ಣಾಗುತ್ತೆ. ತುಂಬಾ ಸ್ವೀಟಾಗಿರುತ್ತಂತೆ. ಹಲಸಿನ ಕಡುಬು ಏನೆಲ್ಲ ಮಾಡ್ತಾರೆ. ಬನ್ನಿ, ನಮ್ಮ ಮನೆ ಹತ್ರ ತುಳಸಿ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಇದನ್ನು ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಚಿಕ್ಕದು ಸಸಿನ ನೆಡ್ತಾರೆ. ಯಾಕೆಂದರೆ ಇದು ನೋಡಿ ಎಲ್ಲ ಕಟ್ಟೆ ಎಲ್ಲ ಹೊಡೆದ್ಬಿಟ್ಟಿದೆ. ಸೊ ಇದು ಕಟ್ಟೆ ಎಲ್ಲ ಹೊಡೆದೋಗಿದೆಯಲ್ವ, ಮತ್ತು ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ಬೇರೆಲ್ಲ ಬಿಡುತ್ತಲ್ವ, ಹಂಗಾಗಿ ಇದು ಕಟ್ಟೆ ಎಲ್ಲ ಹೊಡೆದೋಗಿದೆ. ಸೊ ಇದನ್ನು ಮತ್ತೆ ತೆಗೆದ್ಬಿಟ್ಟು ಚಿಕ್ಕ ಸಸಿನ ನೆಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿದೆ. ಸೊ ಇದಕ್ಕೆ ಜಾಗ ಸಾಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟು ಇನ್ನೂ ಸ್ವಲ್ಪ ಆಚೆ ಕಡೆ ಎಲ್ಲಾದರೂ ಆಗಿದ್ದಿದ್ರೆ ಇನ್ನೂ ದೊಡ್ಡದಾಗಿ ಮರ ಥರ ಬೆಳ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ. ನೋಡಿರಿ, ನಮ್ಮ ಮನೆ ಮುಂದೆ ಇರೋಂಥ ತೆಂಗಿನಕಾಯಿ. ಸೊ ಇದು ಬಂದ್ಬಿಟ್ಟು ತುಂಬಾ ಸ್ವೀಟಾಗಿರುತ್ತೆ, ಎಳ್ನೀರಂತೂ ಸಖತ್ತಾಗಿರುತ್ತೆ. ನಿನ್ನೆ ನಮ್ಮ ಮಾವ ಕಿತ್ಕೊಟ್ಟಿದ್ರು, ಕೊಡ್ತಿದ್ವಿ. ಇಲ್ಲೊಂದು ತೆಂಗಿನ ಮರ ಇದೆ, ಸೊ ಇಲ್ಲೂ ಒಂದಿದೆ. ಏನಪ್ಪ, ಈ ಕಡೆ ಬನ್ನಿ. ಎಲ್ಲಿ ಬನ್ನಿ, ಇಲ್ಲಿ ಹೋಗೋಣ. ಈ ಕಡೆಯಿಂದ ಹೋಗೋಣ ಬನ್ನಿ. ಸೊ ಇಲ್ಲೊಂದು ಚಿಪ್ಪಕಾಯಿ ಇದೆ, ಇನ್ನು ಚಿಕ್ಕದು ಬಿಟ್ಟಿದೆ ಅಷ್ಟೇ, ದೊಡ್ಡದಾಗಿಲ್ಲ. ಇಲ್ಲೆಲ್ಲ ಹೂವಿನ ಗಿಡ. ಸೊ ನಮ್ಮ ಅತ್ತೆ ಎಲ್ಲ ಹಾಕಿದ್ದಾರೆ ಇಲ್ಲೆಲ್ಲ. ಇದು ನೋಡಿ, ನಮಗೆ ಇಷ್ಟವಾಗಿರೋಂಥ ಹೂವು, ತುಂಬೆ ಹೂವು ತುಂಬಾ ಇದೆ ಇದು ಗಿಡ. ನೋಡಿ, ಇಲ್ಲೆಲ್ಲ ದಾಸವಾಳದ ಗಿಡ ಇದೆ, ಮತ್ತು ಮನಿ ಪ್ಲಾಂಟ್ ಇದೆ. ಇಲ್ಲೊಂದು ಅಡಿಕೆ ಮರ ಇದೆ ನೋಡಿ, ಕನಕಾಂಬರ ಹೂವು ಎಷ್ಟೊಂದಿದೆ, ತುಂಬಾ ಹೂವು ಬಿಟ್ಟಿದೆ ನೋಡಿ ಕನಕಾಂಬರ ಹೂವು. ಸೊ ಮಲ್ಲಿಗೆ ಹೂವಿನ ಗಿಡನೂ ಇದೆ. ಸೊ ಇದರಲ್ಲೆಲ್ಲ ಹೂವೆಲ್ಲ ಕಿತ್ತಿದ್ದಾರೆ ನೋಡಿ, ಇದು ಮಲ್ಲಿಗೆ ಹೂವಿನ ಗಿಡ. ತುಳಸಿ ಗಿಡ ಅಂತೂ ಎಲ್ಲ ಕಡೆನೂ ಬೆಳ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಬೆಂಗಳೂರಲ್ಲೆಲ್ಲ ಫೋಟೋಲ್ಲಿ ಹಾಕಿದ್ರೆ ಬರೋದೇ ಇಲ್ಲ. ಇಲ್ಲೆಲ್ಲ ದಾಸವಾಳದ ಗಿಡ ಎಲ್ಲ ನೋಡಿ, ಇಲ್ಲಿ ರೋಸ್ ಗಿಡ, ಪಿಂಕ್ ಕಲರ್ ರೋಸ್ ಬಿಟ್ಟಿದೆ ನೋಡಿ, ಚೆನ್ನಾಗಿದೆ. ಇದು ಮಲ್ಲಿಗೆ ಹೂವಿನ ಗಿಡ, ಮೊಗ್ಗು.
ಇದು ದಾಸವಾಳ ಗಿಡ, ಇನ್ನು ಸ್ವಲ್ಪ ಗಿಡ ಇದೆ ನೋಡಿ. ಇಷ್ಟೊಂದೆಲ್ಲ ಗಿಡ ಹಾಕಿದ್ದಾರೆ ಮನೆ ಪಕ್ಕದಲ್ಲೇ. ಕಾಯಿ ಸ್ವಲ್ಪನೇ ಇದೆ ಈ ಸಲ, ತುಂಬಾ ಫುಲ್ ಇಲ್ಲೆಲ್ಲ ಹಾಕ್ತಾಯಿದ್ರು. ಇದೆಲ್ಲ ಫುಲ್ಲಾಗಿರೋದು, ಅಷ್ಟೊಂದೆಲ್ಲ ಕಾಯಿ ಹಾಕ್ತಾಯಿದ್ರು. ಈ ಸಲ ಕಮ್ಮಿ ಇದೆ. ಆಚೆ ಕಡೆ ಸ್ವಲ್ಪ ಹಾಕಿದ್ದಾರೆ, ಎಲ್ಲ ಸ್ವಲ್ಪ ಇದೆ. ಎಲ್ಲ ಬಿಸಿಲಿಗೆ ಹಾಕಿದ್ದಾರೆ ಸ್ವಲ್ಪ ಸರಿ ನೋಡಿ. ಇಲ್ಲಿ ಬಿಸಿಲಿಗೆ ಹಾಕಿದ್ದಾರೆ. ನೆಕ್ಸ್ಟು ಇಲ್ಲೇನೋ ಬೆಳೆಸ್ತಾ ಇದ್ದಾರೆ ನಮ್ಮವ್ವ. ಇದು ಏನು ಗಿಡ ಅಂತ ಗೊತ್ತಿಲ್ಲ, ಮೊಳಕೆ ಬಂದಿದೆ. ಅದು ಬಿಡಲಿ ಬಿಡು, ಬೇಡ ಕೈಗೆ ಹಾಕೊಂತೀಯಾ ಚಿನ್ನು, ಬಿಡು ಅದನ್ನು ಬಿಟ್ಬಿಡು. ಸೊ ಈ ಮನೇಲಿ ತೋಟಕ್ಕೆ ಹೋಗಿರೋಂಥ ಮಿಷನ್ನು ಕೆಲವೊಂದೆಲ್ಲ ಎಲ್ಲನೂ ಇಲ್ಲಿ ಮನೇಲಿ ಹಾಕ್ಕೊಂಡಿದ್ದಾರೆ ನೋಡಿ. ಇದನ್ನು ಕಾಯಿ ಅಂದ್ಕೊಳ್ತೀನಿ ನಾನು, ಚಿನ್ನಕ್ಕೆ ಹಾಕಿಟ್ಟಿದ್ದಾರೆ. ಕಡಲೆ ಬೀಜ ಅಲ್ಲ, ಅದು ಕಾಫಿ ಬೀಜ. ಅದು ಕಾಫಿ ಬೀಜನ ಇದು ಬಿಡು, ಮುಟ್ಬೇಡ ಚಿನ್ನ. ಬಂದ್ರಾ? ಬನ್ನಿ ಹೋಗೋಣ, ಬನ್ನಿ ಚಿನ್ನಮ್ಮ, ಬನ್ನಿ ಹೋಗೋಣ, ಸಾಕು ಆಮೇಲೆ ಬರೋಣ ಬಾ. ಇದೆ ನೋಡಿ ಲೆಮನ್ ಗಿಡ, ಇದು ಪಕ್ಕ ಅದು ತೆಂಗಿನ ಗಿಡ, ಅದು ಲೆಮನ್ನು, ಅದು ಪಪ್ಪಾಯ ಗಿಡ. ಎರಡು ಲೆಮನ್ ಗಿಡನ? ಎರಡಲ್ಲ 3 ಇದೆ ನೋಡು. ಎಲ್ಲಿದೆ? ಅಲ್ಲೊಂದಿದೆ, ಆಮೇಲೆ ಇಲ್ಲೊಂದು 2 ಇದೆ ಇಟ್ಟಿದ್ದಾರೆ. ನಿಂಬೆಹಣ್ಣಲ್ಲಿ ಓಕೆ ಗೈಸ್, ಇದು ನಮ್ಮ ತೋಟದ ವಿಡಿಯೋ ಆಗಿತ್ತು. ಸೊ ನಮ್ಮ ತೋಟ ನಿಮಗೂ ಇಷ್ಟ ಆಗಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಾವಿವತ್ತು ನೈಟು ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಮನೆಗೆ ಸ್ವಲ್ಪ ಕಾಯಿ ಬೇಕಾಗಿತ್ತು. ಸೊ ಹಂಗಾಗ್ಬಿಟ್ಟು ಕೊಬ್ಬರಿ ಯಾವ್ದಾಗಿದೆಯೋ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಕಾಯಿನ ಸುಲಿತಾಯಿದ್ರು ಬೆಂಗಳೂರಿಗೆ ತೊಗೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಹಾಗೆ ಲೈಕ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾತ್ರ ಮಾಡ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡಿ. ಓಕೆ, ಬಾಯ್ ಗೈಸ್.